ನಮಸ್ತೆ ಮಾಸ್ಟರ್ಸ್. 109ನೇ ದಿನದ ತುಳಸೀದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ, ಈ ದಿನದ ಮೊದಲಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಾಸ್ಟರ್ಸ್. ಇವತ್ತು ಎಲ್ಲರಿಗೂ ನಾವು ಪ್ರಾಪಂಚಿಕವಾಗಿ ಸ್ವಾತಂತ್ರ್ಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನಕ್ಕೂ ಸ್ವಾತಂತ್ರ್ಯತೆಯನ್ನು ಕೊಡ್ತಾ ಸಾಗೋಣ ಅಂತ ಕೇಳ್ತಾ, ಈ ದಿನದ ಒಂದು ಸಂದೇಶ ಏನು ಕೊಡ್ತಾರೆ ನೋಡೋಣ. ಸರು, ಈ ದಿನದ ಸಂದೇಶ ಧ್ಯಾನಲೋಕ. ಭೂಲೋಕ ಅತಿ ಶೀಘ್ರದಲ್ಲಿ ಧ್ಯಾನಲೋಕವಾಗಲಿದೆ. ಇದು ಭವಿಷ್ಯತ್ವಾಣಿ, ಇದು ಋಷಿ ದರ್ಶನಾನುಸಾರ ಅಂತ ಹೇಳ್ತಾ ಇದ್ದಾರೆ. ಭೂಲೋಕ ಧ್ಯಾನ ಲೋಕವಾಗಬೇಕಾದರೆ ಪ್ರತಿಯೊಂದು ದೇಶ, ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಗ್ರಾಮವೂ ಸಹ ಧ್ಯಾನಮಯವಾಗಬೇಕು. ಅದಕ್ಕಾಗಿಯೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಆವಿರ್ಭವಿಸಿದೆ. ಪ್ರತಿಯೊಂದು ಪಟ್ಟಣ ಧ್ಯಾನ ಪಟ್ಟಣವಾಗಬೇಕಾದರೆ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಯುವತಿ, ಪ್ರತಿಯೊಬ್ಬ ವೃದ್ಧನು, ಪ್ರತಿಯೊಬ್ಬ ವೃದ್ಧಳು, ಪ್ರತಿಯೊಬ್ಬ ಮಕ್ಕಳು ಕೂಡ ಎಲ್ಲರೂ ಸಹ ಧ್ಯಾನಮಯರಾಗಬೇಕು. ಅದಕ್ಕಾಗಿಯೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಕಂಕಣ ಕಟ್ಟಿಕೊಂಡಿದ್ದಾರೆ. ಇನ್ನು ಯಾವ ಪಟ್ಟಣದಲ್ಲೂ ಪಾಮರರು ಇರಬಾರದು. ಇನ್ನು ಪ್ರತಿ ಪಟ್ಟಣದಲ್ಲೂ ಆತ್ಮಜ್ಞಾನರೇ ಇರಬೇಕು, ಪಂಡಿತ ಶ್ರೇಷ್ಠರೇ ಇರಬೇಕು. ಆತ್ಮಜ್ಞಾನವಿಲ್ಲದವರೇ ಪಾಮರರು, ಆತ್ಮಜ್ಞಾನ ಇರುವವರೇ ಪಂಡಿತರು. ಆತ್ಮಜ್ಞಾನ ಇಲ್ಲದವರೇ ಬ್ರಾಹ್ಮಣರು, ಆತ್ಮಜ್ಞಾನ ಇರುವವರೇ ಬ್ರಹ್ಮರ್ಷಿಗಳು ಅಂತಾರೆ. ಆತ್ಮಜ್ಞಾನ ಇಲ್ಲದವರೇ ಪಾಮರರು, ಆತ್ಮ ಅನುಭವ ಇರುವವರೇ ಪಂಡಿತರು. ಪಾಂಡಿತ್ಯ ಎನ್ನುವುದು ಆನಾಪಾನಸತಿ ವಿಪಸ್ಸನ ಧ್ಯಾನ ಮಾರ್ಗವನ್ನು ಅವಲಂಬಿಸಿದರೇ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈ ದಿನ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಸ್ವಾತಂತ್ರ್ಯವನ್ನು ಕೊಡ್ತಾ ನಾವು ಎಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗೋಣ. ಧ್ಯಾನವನ್ನು, ಜ್ಞಾನವನ್ನು, ಸಜ್ಜನ ಸಾಂಗತ್ಯವನ್ನು ಅಳವಡಿಸ್ಕೊತಾ ಹೋಗ್ತೀವಿ ಅಂತ ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಜಯ ಹೋ, ಜಯ ಹೋ, ಜಯ ಹೋ, ಜಯ ಹೋ. ಆತ್ಮವಿದ್ಯಾ ಜಯ ಜಯ ಹೋ, ಜ್ಞಾನವಿದ್ಯಾ ಜಯ ಜಯ ಹೋ. ಆತ್ಮಲೋಕ ಜಯ ಜಯ ಹೋ, ಜ್ಞಾನಲೋಕ ಜಯ ಜಯ ಹೋ. ಆತ್ಮಶಕ್ತಿ ಜಯ ಜಯ ಹೋ, ಪ್ರಾಣಶಕ್ತಿ ಜಯ ಜಯ ಹೋ. ಜಯ ಹೋ, ಜಯ ಹೋ, ಜಯ ಹೋ, ಜಯ ಹೋ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.